ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಆನೇಕಲ್ ಹುಡುಗಿ. ಇವತ್ತು ಚಪ್ರಶಾಸ್ತ್ರ ಮತ್ತು ಬಳೆಶಾಸ್ತ್ರ ಇರೋದ್ರಿಂದ ಎಲ್ಲರೂ ಪ್ರಿಪ್ರೇಷನ್ ಮಾಡ್ಕೋತಾ ಇದ್ದಾರೆ ಗೈಸ್. ಚಪ್ರಶಾಸ್ತ್ರಕ್ಕೆ ಬೇಕಾಗಿರೋ ಐಟಮ್ಸ್ನ ಕಟ್ ಮಾಡೋಕ್ಕೆ ನಾನೇ ಮುಚ್ಚೆತ್ಕೊಂಡು ಹೋಗಿ ಕೊಟ್ಟೆ. ಎಲ್ಲ ಐಟಮ್ಸು ತಗೊಂಡೋಗಿ ಕೊಟ್ಟಾದ್ಮೇಲೆ ಇವರು ಚಪ್ರ ಕಟ್ಟಕ್ಕೆ ಅಂತ ಸ್ಟಾರ್ಟ್ ಮಾಡಿದ್ರು. ಗಂಡು ಮಕ್ಕಳೆಲ್ಲ ಇಲ್ಲಿ ಚಪ್ರ ಕಟ್ತಾ ಇದ್ರೆ ಒಳಗಡೆ ಹೆಣ್ಮಕ್ಳೆಲ್ಲ ಅಡುಗೆ ಮಾಡ್ತಾ ಇದ್ರು. ಚಪ್ರ ಕಟ್ಟಿದಾದ್ಮೇಲೆ ನನಗಂತೂ ಫುಲ್ ಹೊಟ್ಟೆ ಹಸಿತಾಯಿತು ಅಂತ ಹೋಗಿ ಉಬ್ಬಟ್ಟು ತಿನ್ಬಿಟ್ಟೆ. ಆಮೇಲೆ ನಮ್ಮ ಅಕ್ಕ ಬರ್ತಿದ್ದೀನಿ ಅಂತ ಕಾಲ್ ಮಾಡಿದ್ಲು. ನಾನು ನಮ್ಮ ಹೋಗಿ ಅವಳನ್ನ ಪಿಕ್ ಮಾಡ್ಕೊಂಡು ಬಂದ್ವಿ. ನಾವು ಬಸ್ ಸ್ಟಾಪ್ಗೆ ಹೋಗಿ ವೆಯ್ಟ್ ಮಾಡ್ತಾ ಇದ್ರೆ ಅವಳು ಹಿಂದಿನ ಸ್ಟಾಪಲ್ಲೇ ಇಳ್ಕೊಂಡ್ಬಿಟ್ಟಿದ್ಲು. ಬಂದಿದ ತಕ್ಷಣ ಬ್ಯಾಟಿಂಗು ಗೈಸ್ ಇವ್ರದ್ದು ಒಬ್ಬಟ್ಟು. ಲೈಫಲ್ಲಿ ಒಬ್ಬಡ್ತಿದ್ದಿಲ್ಲ ಪಾಪ ಹುಡುಗಿ. ಅಯ್ಯೋ ಬಿಸಿ ಬಿಸಿ ಹಾಕ್ಬಿಟ್ರಿ ಬಾಯಿ. ಮಗು ಆಟ ಸಾಮಾನ ನಮ್ಮ ಅಕ್ಕ ಇಟ್ಕೊಂಡು ಮಗುಗೆ ಕೊಡಲ್ಲ ಅಂತ ಆಟ ಆಡಿಸ್ತಾ ಇದ್ಲು. ಪಾಪ ಆ ಮಗು ಅಂತೂ ಸುಸ್ತಾಗೋಯ್ತು. ಮಾಡು ನೀನು ಮಾಡಂಗೆ ಮಾಡಿ ನೀನು. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ. ಬಳೆಶಾಸ್ತ್ರ ಶುರು ಆಯಿತು. ಬಳೆ ಹಾಕೋರು ಬಂದು ಎಲ್ಲ ಅರೇಂಜ್ ಮಾಡ್ಕೋತಾ ಇದ್ರು. ಮದುವೆ ಹುಡುಗಿ ರೆಡಿಯಾಗಿ ನಿಂತಿದ್ಲು. ಮೊದಲು ಮದುವೆ ಹುಡುಗಿಗೆ ಬಳೆ ಹಾಕಿ ಶಾಸ್ತ್ರ ಶುರು ಮಾಡಿದ್ರು. ನಮ್ಮ ಅಕ್ಕ ಈ ಪಾಪುನ ಈಚೆ ಕರ್ಕೊಬಂದು ಆಟ ಆಡಿಸ್ತಾ ಇದ್ಲು. ಇಲ್ಲಿ ನಮ್ಮ ಮಾವಂದಿರೆಲ್ಲ ಸೇರಿಕೊಂಡು ಹುಡುಗಿನ ಮದುವೆ ಮನೆಗೆ ಕರ್ಕೊಂಡೋಗೋಕ್ಕೆ ಕಾರ್ ಡೆಕೋರೇಟ್ ಮಾಡ್ತಾ ಇದ್ರು. ಇಲ್ಲಿಗೆ ಪ್ರಿಪ್ರೇಷನ್ ಎಲ್ಲ ಮುಗಿದಿತ್ತು. ನೆಕ್ಸ್ಟ್ ರಿಸೆಪ್ಷನ್ ಮತ್ತು ಮುಹೂರ್ತದ ಲಾಗ್ ಪಾರ್ಟ್ 2 ಅಲ್ಲಿ ಬರುತ್ತೆ.